ಸೊ ಹಾಯ್ ಸ್ನೇಹಿತರೆ ರಾಮನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವಂತಹ ಬೆರಳಚ್ಚು ನಕಲುಗಾರ ಆದೇಶ ಜಾರಿಗಾರ ಸೇವಕರ ಹುದ್ದೆಗಳಿಗೆ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡೈತಿ. ಈಗಾಗಲೇ ಆಲ್ಮೋಸ್ಟ್ ಕೆಲವೊಂದು ವಿದ್ಯಾರ್ಥಿಗಳು ನೋಡಿರ್ಬೋದು, ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗೈತಿ. ಇದಕ್ಕೆ ನಿಮ್ಗೆ ಯಾವಾಗ ಸ್ಟಾರ್ಟ್ ಆಗೈತಿ ಅಂದ್ರೆ 30/7/2026 ಅಂದ್ರೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಅಪ್ಲೈ ಮಾಡೋಕೆ ಕೊನೆಯ ದಿನಾಂಕ 31/8/2026 ಅಪ್ಲೈ ಮಾಡೋಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಆದಷ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ನಿಮ್ದೇನರ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ನಿಮ್ಗೆ ಕ್ವಾಲಿಫಿಕೇಷನ್ ಬಗ್ಗೆ, ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಕಂಪ್ಲೀಟಾಗಿ ಮುಂದೆ ತಿಳಿಸ್ಕೊಡ್ತಾನೆ. ಅಪ್ಲಿಕೇಶನ್ ನೋಡಿರಿ, ಮಹಿಳೆಯರು ಕೂಡ ಅವಕಾಶ ಐತಿ. ಕೇವಲ ಪುರುಷರಿಗೆ ಅಷ್ಟೇ ಅಲ್ಲ, ಮಹಿಳಾ ಅಭ್ಯರ್ಥಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಇದೇನು ಅಫಿಷಿಯಲ್ ಆಗಿರ್ತಕ್ಕಂಥ ನೋಟಿಫಿಕೇಷನ್ ಡೈರೆಕ್ಟ್ನಲ್ಲಿ ಶೇರ್ ಮಾಡ್ತೀನಿ, ವಿತ್ ಇದ್ರ ಜೊತೆಗೆ ಅಪ್ಲೈ ಲಿಂಕು ಶೇರ್ ಮಾಡಿರ್ತೀನಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ನಿಮಗೇನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಮುಂದೆ ತಿಳಿಸ್ಕೊಡ್ತೀನಿ. ನಿಮಗೇನಾದ್ರೂ ಡೌಟ್ಸ್ ಬರತ್ತಿತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಹಂಗೆ ನೋಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಅಂತ ಮಾಡ್ಕೋರಿ. ಯಾಕಂದರೆ ಯಾವುದೇ ಜಾಬ್ಸ್ ಕಾಲ್ಪಾರ್ ಮಾಡಿರಿ ಇಮಿಡಿಯೇಟಾಗಿ ನೀವು ವಿಡಿಯೋ ಮಾಡಿ ತಿಳಿಸ್ತೀನಿ. ಇಲ್ಲಿ ನೋಡ್ಬೋದು, ಮೊದಲು ನೋಟಿಸ್ 24/7/2026 ನೋಟಿಸ್ ಬಂದೈತಿ. ಇಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ನ್ಯಾಯಾಂಗ ಘಟಕಕ್ಕೆ ಮಂಜೂರಾಗಿರುವ, ಇಲ್ಲಿ ನೋಡ್ರಿ, ಬೆರಳಚ್ಚು ನಕಲುಗಾರ ಆದೇಶ ಜಾರಿಕಾರ ಮತ್ತು ಸೇವಕರ ಹುದ್ದೆಗಳ ನೇಮಕಾತಿ ಭರ್ತಿಗಾಗಿ ನೋಟಿಸ್. ಇಲ್ಲಿ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗೈತಿ? 30/7/2026 ಕೊನೆಯ ದಿನಾಂಕ 31/8/2026. ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ಲಿಂಕ್ ಮೂಲಕ ನೀವು ಅಪ್ಲೈ ಮಾಡಬೇಕು. ಮತ್ತು ಟೋಟಲಾಗಿ ಬೆರಳಚ್ಚುಗಾರದಲ್ಲಿ ನೋಡ್ರಿ 10 ವೇಕೆನ್ಸಿ ಖಾಲಿ ಅದಾವು. ಸ್ಯಾಲ್ರಿ 34,100ರಿಂದ 67,600 ರೂಪಾಯಿ ನಿಮಗೆ ಸ್ಯಾಲ್ರಿ. ಪ್ಲಸ್ ಲಭ್ಯ ಇರುವ ಇತರೆ ಭತ್ಯೆಗಳು TA ಇರ್ತೈತಿ, DA ಇರ್ತೈತಿ, HRA ಅಲೋವೆನ್ಸ್, ಟೋಟಲಾಗಿ ಇವು ಭತ್ಯೆ ಇರ್ತವೆ. ನಿಮಗೆ ಕ್ಯಾಟಗರಿ ವೈಸರು ನಾ PDF ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ಯಾಕಂದ್ರೆ ನೋಡಿರಿ, ಕ್ಯಾಟಗರಿ ವೈಸ್ನ PDF ಎಕ್ಸ್ಪ್ಲೇನ್ ಮಾಡಾಕತ್ತೀನಿ, ವಿಡಿಯೋ ಭಾಳ ಲಾಂಗ್ ಆಕೈತಿ. ಸೊ ಅದಕ್ಕಾಗಿ ಡೌನ್ಲೋಡ್ ಮಾಡಿದ PDF ನಾನು ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿರ್ತೀನಿ. ಇಲ್ಲಿ ಕ್ಯಾಟಗರಿ ವೈಸ್ ಒಳಗೆ ನಿಮ್ಮ ವೇಕೆನ್ಸಿ ಖಾಲಿ ಇದ್ದು ಅಂದ್ರೆ ಅಪ್ಲೈ ಮಾಡಿರಿ. ಮತ್ತು ಈ ರೀತಿಯಾಗಿ ಚಿಹ್ನೆ ಐತಂದ್ರೆ ಈ ರೀತಿಯಾಗಿ ಚಿಹ್ನೆ ಐತಂದ್ರೆ ಇಲ್ಲಿ ದೃಷ್ಟಿ ಮಾಂದ್ಯ ಅಥವಾ ದೃಷ್ಟಿ ದೋಷವುಳ್ಳ ಅಭ್ಯರ್ಥಿ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಅಂಗವಿಕಲದಾಗ ಐತಿ ನೋಡ್ಬೋದು ಒಂದು ವೇಕೆನ್ಸಿ. ನೆಕ್ಸ್ಟ್ ಬೆರಳಚ್ಚು ನಕಲುಗಾರ ನೋಡ್ರಿ, ಒಂದು ವೇಕೆನ್ಸಿ ಖಾಲಿ ಐತಿ. 34,100ರಿಂದ 67,600 ರೂಪಾಯಿ ಪ್ಲಸ್ ಇತರೆ ಭತ್ಯೆ ಇರ್ತಾವೆ. ಇಲ್ಲಿ ಇತರೆ ಒಳಗೆ ಒಂದು ವೇಕೆನ್ಸಿ ಖಾಲಿ ಐತಿ, ಸಾಮಾನ್ಯ ಅಭ್ಯರ್ಥಿ. ಮತ್ತು ಅದೇ ರೀತಿಯಾಗಿ ಆದೇಶ ಜಾರಿಕಾರ ಟೋಟಲಾಗಿ 10 ವೇಕೆನ್ಸಿ. ವೇತನ 31,775ರಿಂದ 61,300 ರೂಪಾಯಿ ಸ್ಯಾಲ್ರಿ. ಇಲ್ಲಿ ಕ್ಯಾಟಗರಿ ವೈಸ್ ನೋಡ್ಕೋರಿ. ನೆಕ್ಸ್ಟ್ ಸೇವಕರು ಟೋಟಲಾಗಿ 34 ವೇಕೆನ್ಸಿ ಅದಾವೆ. ಇದ್ರೊಳಗೆ ಪ್ಲಸ್ 4 ಬ್ಯಾಕ್ಲಾಗ್ ವೇಕೆನ್ಸಿ ಅದಾವೆ. ಸ್ಯಾಲ್ರಿ 27,000ದಿಂದ 46,675 ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ. ನೆಕ್ಸ್ಟ್ ಬರೋದಾದರೆ ಕ್ವಾಲಿಫಿಕೇಷನ್. ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಬರತ್ತಿತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ನೋಡಿರಿ, ಬೆರಳಚ್ಚುಗಾರ ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ 1ನೇ 2nd PUC ಪಾಸ್ ಆಗಿರಬೇಕು. ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸ್ತಕ್ಕಂತಹ ಕನ್ನಡ ಮತ್ತು ಆಂಗ್ಲ ಭಾಷೆ ಬೆರಳಚ್ಚು ಪ್ರೌಢ ದರ್ಜೆ ಎಲ್ಲಿ ನೀವು ಪರೀಕ್ಷೆಗಳಲ್ಲಿ ಉತ್ತೀರ್ಣತೆ ಹೊಂದಿದ್ರಂದ್ರೆ ಅಪ್ಲೈ ಮಾಡ್ಬೋದು. ಇಲ್ಲಿ ಕಚೇರಿ ಕಲಾಪಗಳಿಗೆ ಸಂಬಂಧಿಸಿದ ಕಂಪ್ಯೂಟರ್ ಜ್ಞಾನ ಬಳಕೆ ಅವಶ್ಯಕವಾಗಿರುತ್ತದೆ. ನಿಮ್ಗೆ ಸ್ವಲ್ಪ ಏನಾರು ನಾಲೆಜ್ ಇತ್ತಂದ್ರೆ ಅಪ್ಲೈ ಮಾಡಿರಿ. ಸರ್ಟಿಫಿಕೇಟ್ ಅವರು ಏನು ಕಡ್ಡಾಯ ಇಲ್ಲ. ಜಸ್ಟ್ ನೋಡಿರಿ, 2nd PUC ಪಾಸಾಗಿ ಇಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆ ಬೆರಳಚ್ಚು ದರ್ಜೆಯಲ್ಲಿನೂ ಉತ್ತೀರ್ಣತೆ ಹೊಂದಿದ್ದು ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತಂದ್ರೆ ಅಪ್ಲೈ ಮಾಡ್ಬೋದು. ಮತ್ತು ಬೆರಳಚ್ಚು ನಕಲುಗಾರ ಹುದ್ದೆಗಳಿಗೆ ಇಲ್ಲಿ ನೋಡ್ರಿ, ಇದಕ್ಕೂ ಕೂಡ 2nd PUC ಪಾಸ್ ಆಗಿರಬೇಕು. ಸೇಮ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸ್ತಕ್ಕಂತಹ ಕನ್ನಡ ಮತ್ತು ಆಂಗ್ಲ ಭಾಷೆ ಕಿರು ದರ್ಜೆ ಪರೀಕ್ಷೆಗಳಲ್ಲಿ ಉತ್ತೀರ್ಣತೆ ಹೊಂದಿದ್ರೆ ನೀವು ಅಪ್ಲೈ ಮಾಡ್ಬೋದು. ಕಂಪ್ಯೂಟರ್ ನಾಲೆಜ್ ಬಗ್ಗೆ ಸ್ವಲ್ಪ ನಿಮ್ಗೆ ನಾಲೆಜ್ ಇತ್ತಂದ್ರೆ ಅಪ್ಲೈ ಮಾಡಿರಿ. ಸರ್ಟಿಫಿಕೇಟ್ ಏನು ಕಡ್ಡಾಯ ಇಲ್ಲ. ನೆಕ್ಸ್ಟ್ ಆದೇಶ ಜಾರಿಕಾರರು, ಇದಕ್ಕೆ ನೋಡ್ರಿ, SSLC ಪಾಸ್ ಆಗಿತ್ತಂದ್ರೆ HMV ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್. SSLC ಪಾಸಾಗಿ ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್ ಇತ್ತಂದ್ರೆ ಅಪ್ಲೈ ಮಾಡ್ಬೋದು. ಆದೇಶ ಜಾರಿಕಾರರು ಸೇವಕರ ಹುದ್ದೆಗಳಿಗೆ ಜಸ್ಟ್ 10ನೇ ತರಗತಿ ಪಾಸ್ ಆಗೈತ್ರಿ ಸರ. ನಾನು 10ನೇ ತರಗತಿ ಪಾಸ್ ಆಗೈತ್ರಿ. ನಂದು ಯಾವುದೋ ಹೆವಿ ಲೈಸೆನ್ಸ್ ಇಲ್ಲ. ನಾ ಇದು ಪರೀಕ್ಷೆಗಳಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆ ಪರೀಕ್ಷೆಯಲ್ಲಿ ಉತ್ತೀರ್ಣತೆಯೂ ಹೊಂದಿಲ್ಲ. ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣತೆಯೂ ಹೊಂದಿಲ್ಲ. ಅಂಥ ಅಭ್ಯರ್ಥಿಗಳಿಗಿದೆ. ಜಸ್ಟ್ ನಿಮ್ಮದು 10ನೇ ತರಗತಿ ಪಾಸ್ ಆಗಿತ್ತು, ನೀವು ಅಪ್ಲೈ ಮಾಡ್ಬೋದು.
ಅಪ್ಲೈ ಮಾಡೋಕೆ ಎಲಿಜಿಬಲ್. ವಯಸ್ಸು 18 ವರ್ಷ ಕನಿಷ್ಠ. ಸಾಮಾನ್ಯ ವರ್ಗದವರಿಗೆ 35+5 ವರ್ಷ ಏಜ್ ರಿಲ್ಯಾಕ್ಷನ್. 2A 2B 3A 3B ದವರಿಗೆ 38+5 ವರ್ಷ ಏಜ್ ರಿಲ್ಯಾಕ್ಷನ್. ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಕ್ಯಾಟಗರಿ 1 40+5 ಇಯರ್ಸ್ ಏಜ್ ರಿಲ್ಯಾಕ್ಷನ್ನ. ಈ ರೀತಿಯಾಗಿ ಏಜ್ ರಿಲ್ಯಾಕ್ಷನ್. ನೆಕ್ಸ್ಟ್ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತೆ ಅಂದ್ರೆ, ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಬೋರ್ದಾದ್ರೆ ನೋಡ್ರಿ. ಈಗ ಒಂದೇದ ಬೆರಳೆಚ್ಚು ನಕಲುಗಾರ ಎರಡೂ ಪೋಸ್ಟಿಗೆ ಸೇಮ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಅಂದರೆ, ಇಲ್ಲಿ 15 ನಿಮಿಷ ನಿಮ್ಗೆ ಟೈಪಿಂಗ್ ಟೆಸ್ಟ್ ಇರ್ತೈತಿ. 15 ನಿಮಗೆ ಟೈಪಿಂಗ್ ಟೆಸ್ಟ್ ಇರ್ತೈತಿ. ಇದ್ರೊಳಗೆ ನೋಡ್ರಿ 100 ಅಂಕಕ್ಕೆ ಇರ್ತೈತಿ. 15 ನಿಮಿಷದ 100 ಅಂಕಕ್ಕೆ ಇರ್ತೈತಿ. 50 ಅಂಕ ಕನಿಷ್ಠ ಇರ್ತೈತಿ. 50 ಅಂಕ ತೆಗೆದುಕೊಂಡ್ರೆ ಪಾಸ್. ಆದ್ರೆ ಫೈನಲ್ ಮೆರಿಟ್ ಲಿಸ್ಟ್ ಒಳಗೆ ಬರೋದು ಡೌಟ್ಸ್. ಯಾಕಂದ್ರೆ ನೋಡ್ರಿ 1:5 ಅಂತ ಇಂಟರ್ವ್ಯೂ ಕರೀತಾರೆ. ಜಾಸ್ತಿ ಮಾರ್ಕ್ಸ್ ಯಾರು ಪಡೆದುಕೊಂಡಿರ್ತಾರೆ ಅದ್ರೊಳಗೆ ಲಿಸ್ಟ್ ರೆಡಿ ಮಾಡಿ 1:5 ಅಂತ ಇಂಟರ್ವ್ಯೂ ಕರೀತಾರೆ. ಇದು ಬೆರಳೆಚ್ಚು ನಕಲುಗಾರ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್. ಮತ್ತು ಎರಡನೇ ಪೋಸ್ಟ್ ಬಂದುಬಿಟ್ಟು ಆದೇಶ ಜಾರಿಕಾರ. ಇದಕ್ಕೆ ನೋಡಿರಿ ಯಾವುದೇ ರೀತಿಯಾಗಿ ಟೈಪಿಂಗ್ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ನೀವು SSLC ಮೇಲೆ ಅಪ್ಲೈ ಮಾಡಿರ್ತೀರಿ. SSLC ಪರ್ಸೆಂಟೇಜ್ ಮೇಲೆ ಒಂದು ಪೋಸ್ಟ್ಗೆ 25 ವಿದ್ಯಾರ್ಥಿಗಳಂತೆ ಇಂಟರ್ವ್ಯೂ ಕರೀತಾರೋ. ಸಂದರ್ಶನ ಇರ್ತೈತಿ. ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ಕೇವಲ ನೀವು ಅಪ್ಲಿಕೇಶನ್ ಹಾಕ್ತೀರಿ, ಅಪ್ಲಿಕೇಶನ್ ಮೇಲೆ ಇಂಟರ್ವ್ಯೂ ಕರೀತಾರೋ. ಅದ್ರ ನೋಡ್ರಿ ಇಂಟರ್ವ್ಯೂದಾಗ 10 ಮಾರ್ಕ್ಸ್ ಇರ್ತೈತಿ. ಇದು ಆದೇಶ ಜಾರಿಕಾರ. ನೆಕ್ಸ್ಟ್ ಜವಾನ್ ಹುದ್ದೆಗಳಿಗೆ ಇದಕ್ಕೂ ಕೂಡ ಸೇಮ್, ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ಇದಕ್ಕೆ ಸ್ವಲ್ಪ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಐತಿ. ಆದೇಶ ಜಾರಿಕಾರದಲ್ಲಿ ಒಂದು ಪೋಸ್ಟ್ಗೆ 25 ವಿದ್ಯಾರ್ಥಿಗಳು. ಈ ಸೇವಕರ ಪೋಸ್ಟ್ಗಳಿಗೆ ಒಂದು ಪೋಸ್ಟಿಗೆ 10 ವಿದ್ಯಾರ್ಥಿಗಳಂತೆ ಇಂಟರ್ವ್ಯೂ ಕರೀತಾರೋ. ಇಂಟರ್ವ್ಯೂದಾಗ ಇದಕ್ಕೂ ಸೇಮ್ 10 ಮಾರ್ಕ್ಸಕ್ಕೆ ಇರ್ತೈತಿ ಇಂಟರ್ವ್ಯೂ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಎನಿ ಡೌಟ್ಸ್? ಏನಾದ್ರು ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ ಅಪ್ಲಿಕೇಶನ್ ಚಾರ್ಜಸ್. ಸಾಮಾನ್ಯ ವರ್ಗದವರಿಗೆ 200 ರೂಪಾಯಿ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಸಾಮಾನ್ಯ ವರ್ಗದವರಿಗೆ 200 ರೂಪಾಯಿ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. 2A 2B 3A 3B ದವರಿಗೆ 100 ರೂಪಾಯಿ ಅಪ್ಲಿಕೇಶನ್ ಚಾರ್ಜಸ್. ನೆಕ್ಸ್ಟ್ SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ಇರೋಂಗಿಲ್ಲ. ಶುಲ್ಕ ವಿನಾಯಿತಿ ಇದ್ದಿರ್ತೈತಿ. ಆದಷ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು ನೇರ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ಯಾಕಂದರೆ 200 ರೂಪಾಯಿ 100 ರೂಪಾಯಿ ನಿಮಗೇನು ಭಾಳಲ್ಲ. ಆಲ್ಮೋಸ್ಟ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ನೋಟಿಫಿಕೇಷನ್ ಗೊತ್ತಿರೋಂಗಿಲ್ಲ. ನೀವು ಯೂಟ್ಯೂಬ್ನಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ನೋಡಿರಿ, ಈ ನೋಟಿಫಿಕೇಷನ್ ಯಾರೂ ತಿಳಿಸ್ಕೊಟ್ಟಿಲ್ಲ. ಸೊ ಅದಕ್ಕಾಗಿ ನೋಡಿರಿ, ನಿಮ್ದು ಏನಾರ ಕ್ವಾಲಿಫಿಕೇಷನ್ ಆಗಿತ್ತು, ನಿಮ್ಗೆ ಏನಾರ ಇಂಟ್ರೆಸ್ಟ್ ಇತ್ತಂದ್ರೆ ವರ್ಕ್ ಮಾಡೋಕೆ ಮಾತ್ರ ಅಪ್ಲೈ ಮಾಡಿರಿ. ಸುಮ್ಮನೆ ಅಪ್ಲೈ ಮಾಡೋದು, ಇಂಟರ್ವ್ಯೂ ಇದ್ದಾಗ ಅವಾಗ ಇಂಟರ್ವ್ಯೂ ಹೋಗಲಾರ್ದೇ ಇರೋದು, ಈ ರೀತಿಯಾಗಿ ಮಾಡಬೇಡ್ರಿ. ನೀವು ಅಪ್ಲಿಕೇಶನ್ ಹಾಕಿರಿ ಅಂದ್ರೆ ಒಂದು ಫೈನಲ್ ತನಕ ಬರ್ತಾನೆ ಅಷ್ಟು ಹೋಗ್ರಿ. ನಿಮಗಿದ್ರ ಬಗ್ಗೆ ಎನಿ ಡೌಟ್ಸ್, ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು, ಅಥವಾ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಪರ್ಸನಲಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಂಗೆ ನೋಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ರೀತಿಯಾಗಿ ಯಾವುದೇ ಜಾಬ್ಸ್ ಕಲ್ಪನೆ ಮಾಡಿರ ಪ್ರತಿಯೊಂದು ಜಾಬ್ಸ್ ಹೇಳೋದನ್ನ ನೀವು ಆಲ್ಮೋಸ್ಟ್ ನೋಡಿರ್ತೀರಿ, ನಿಮ್ಗೆ ಗೊತ್ತಿರತೈತಿ. ಯಾವುದೇ ಜಾಬ್ಸ್ ಕಲ್ಪನೆ ಮಾಡ್ರೆ ಇಮಿಡಿಯೇಟಾಗಿ ನೀವು ವಿಡಿಯೋ ಮಾಡಿ ತಿಳಿಸ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.